ಇವತ್ತಿನ ವಿಡಿಯೋದಲ್ಲಿ ಬಿಹೈಂಡ್ ದ ಸ್ಟೋರಿ ಆಫ್ ದರ್ಶನ್ ಅರೆಸ್ಟ್ ಅದ್ರ ಬಗ್ಗೆ ಮಾತಾಡೋಣ. ಈ ವಿಷಯದಲ್ಲಿ 3 ಜನ ಬರ್ತಾರೆ. ಒಬ್ಬರು ದರ್ಶನ್, ಮತ್ತು ಪವಿತ್ರ ಗೌಡ ಮತ್ತು ರೇಣುಕಾಸ್ವಾಮಿ ಅಂತ, ಅದೇ ಕೊಲೆ ಆದ್ರಲ್ಲ ಅವರು. ಇದನ್ನು ನಾನು ಶಾರ್ಟಾಗಿ ಹೇಳ್ಕೊಡ್ತೀನಿ, ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಮೊದಲು ಏನಾಗುತ್ತೆ ಅಂದರೆ ದರ್ಶನ್ ಅವರ ಲೈಫಲ್ಲಿ ಪವಿತ್ರ ಗೌಡ ಅವರು ಫೋಟೋ ತೆಗೆಸ್ಕೊಳ್ಳೋದು, ಲೈಫಲ್ಲಿ ಭಾಗಿಯಾಗೋದು, ಈ ಥರ ಮಾಡ್ತಿದ್ರು. ಇದನ್ನು ನೋಡಿ ಆ ರೇಣುಕಾಸ್ವಾಮಿ ಅವರು ದರ್ಶನ್ ಅವರು ಫ್ಯಾನ್ಸ್ ಅಂತ ಹೇಳ್ತಿದ್ದಾರೆ, ಅದು ಗೊತ್ತಿಲ್ಲ. ಈ ರೇಣುಕಾಸ್ವಾಮಿ ಅವರಿಗೆ ಈ ಪವಿತ್ರ ಗೌಡ ಅವರು ದರ್ಶನ್ ಅವ್ರ ಜೊತೆ ಇರೋದು ನೋಡಿ ಅವರಿಗೆ ಕೋಪ ಬರುತ್ತೆ. ಹಾಗಾಗಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ಪವಿತ್ರ ಗೌಡ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ ಕೆಳಗೆ ಕೆಟ್ಟದಾಗಿ ಕಮೆಂಟ್ ಮಾಡೋದು, ಅಶ್ಲೀಲ ಫೋಟೋ ಕಳಿಸೋದು, ಈ ರೀತಿ ಮಾಡ್ತಿದ್ರು. ಇದು ಪವಿತ್ರ ಗೌಡ ಅವರಿಗೆ ಗೊತ್ತಾಗಿ ಅವರು ಡೈರೆಕ್ಟಾಗಿ ದರ್ಶನ್ ಅವ್ರ ಜೊತೆ ಹೇಳ್ತಾರೆ. ಆಗ ದರ್ಶನ್ ಅವರು ಈ ಕೊಲೆಯಾದ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಟ್ರ್ಯಾಪ್ ಮಾಡಿ ಕರೀತಾರೆ. ದರ್ಶನ್ ಅವರು ರೇಣುಕಾಸ್ವಾಮಿಗೆ ಬುದ್ಧಿ ಹೇಳಿ ಮನೆ ಕಳಿಸ್ಬೋದಿತ್ತು, ಆದರೆ ಅವರು ಹಾಗೆ ಮಾಡಿಲ್ಲ. ಅವರು 19 ಜನ ಏನೋ ಸೇರಿ ಒಬ್ಬರನ್ನೇ ಕ್ರೂರವಾಗಿ ಸಾಯಿಸಿದ್ದಾರೆ. ಮತ್ತು ಕೊನೆಗೆ ದರ್ಶನ್ ಅವರು ಅವರ ಮರ್ಮಕ್ಕೆ ಹೊದ್ದು ಆ ಏಟಲ್ಲಿ ಅವರ